ಯೂಟ್ಯೂಬ್ ಅಂತ ಚಾನಲ್ ನೋಡೋದ್ರಿಂದ ಕನ್ನಡ ಪುಸ್ತಕಗಳನ್ನು ಓದಲ್ಲ, ಬರೀ ಟಿ ವಿ ಮುಂದೆ ಕುತ್ಕೊಳ್ಳೋದು, ಮೊಬೈಲ್ ನೋಡೋದ್ರಿಂದ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡ್ತಾರೆ. ಕನ್ನಡವನ್ನು ಓದೋದ್ರ ಮುಖಾಂತರ ಈ ಸಮ್ಮೇಳನ ಮಾಡೋದ್ರಿಂದ ಕನ್ನಡದ ಕಡೆ ಹೆಚ್ಚು ಆಸಕ್ತಿಗಳನ್ನು, ಹೊಸ ಕವಿಗಳನ್ನು, ಹೊಸ ಕಥೆಗಾರರುಗಳನ್ನು ಸೃಷ್ಟಿ ಮಾಡ್ಬೋದು. ಅದರಿಂದ ಕನ್ನಡಗಳನ್ನು ಹೆಚ್ಚು ಓದೋದನ್ನು ಬರೋದನ್ನು ಕನ್ನಡ ಉಳಿಸಿ ಅಂತ ನಾವೆಲ್ಲೋ ಮಾಡೋದಲ್ಲ. ಈ ಥರ ಸಾಹಿತ್ಯ ಸಮ್ಮೇಳನಕ್ಕೆ ಮಕ್ಕಳು ಯುವಕರು ಬರೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ಮತ್ತು ಪುಸ್ತಕಗಳನ್ನು ನಾವು ಓದಬೇಕಾಗುತ್ತೆ. ಓದು ಜ್ಞಾನಕ್ಕೆ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಹೇಳ್ಬೋದು, ಹಲವಾರು ರೀತಿ ಹೇಳ್ಬೋದು. ಬರೆಯೋದಿದೆಯಲ್ಲ, ಒಂದು ಸ್ಪೆಲ್ಲಿಂಗು ಅಥವಾ ಕನ್ನಡ ಅಕ್ಷರಗಳ ತಪ್ಪಾದರೆ ಉಚ್ಚಾರಣೆ ತಪ್ಪಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಂದು 19ನೇ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಎಲ್ಲ ಸಮಾನ ಅಭಿರುಚಿಯ ಸಾಂಸ್ಕೃತಿಕ ಜನರೆಲ್ಲರೂ ಒಂದೆಡೆ ಸೇರಿ ಮಾಡುವ ಹಬ್ಬ ಇದಾಗಿದೆ. ಆದರೆ ಅದೇನೋ ಗೊತ್ತಿಲ್ಲ, ಪುಸ್ತಕಗಳನ್ನು ಕೊಳ್ಳುವ, ಓದುವ ಸಂಸ್ಕೃತಿ ನಿಜವಾಗ್ಲೂ ತುಂಬ ಕಡಿಮೆ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಖೇದ ಅನಿಸುತ್ತೆ. ಇದಕ್ಕೆ ಪರಿಹಾರ ಏನು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಈ ಅಭಿರುಚಿಯನ್ನು, ಈ ಕನ್ನಡ ಸಂಸ್ಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿದರೆ, ನಾಡು ನುಡಿ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದರೆ ಪುಸ್ತಕಗಳನ್ನು ಓದುವ, ಕೊಳ್ಳುವ ಒಂದು ಸಂಸ್ಕೃತಿ ಹೆಚ್ಚಾಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ, ನಮ್ಮದು ಒಂದು ಬುಕ್ ಸ್ಟಾಲ್ ಇದೆ, ತುಂಬ ಜನ ತೊಗೊಂಡೋಗ್ತಾರೆ ಪುಸ್ತಕಗಳನ್ನು. ಅಷ್ಟೇ ಅಲ್ಲ, ಯುವ ಜನತೆ ಸ್ವಲ್ಪ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಅವರು ಸಾಮಾನ್ಯವಾಗಿ ಪೇರೆಂಟ್ಸ್ ಹಣದಿಂದ ಬಿದ್ದಿದ್ದಾರೆ. ಹಾಗಾಗಿ ಟೆಕ್ಸ್ಟ್ ಬುಕ್ಕನ್ನು ಓದು ಅಂತೇಳಿ ಒತ್ತಾಯ ಮಾಡ್ತಾರೆ. ಸೊ ಅದೇ ಜೀವನ ಅಂತ ಅಂದ್ಕೊಂಡು ಅವರು ಆ ಥರ ಟೆಕ್ಸ್ಟ್ ಬುಕ್ಕಿನಿಂದನೇ ಬಿದ್ದಿದ್ದಾರೆ. ಅದು ಬಿಟ್ಟರೆ ಏನಿಲ್ಲ ಅಂತೇಳಿ. ಆದರೆ ಒಂದು ಹಂತದ ನಂತರ ಬಹುಶಃ 25-30 ವರ್ಷ, 35 ವರ್ಷ, 40 ವರ್ಷ ಅವರಿಗೆ ವಯಸ್ಸಾಗ್ತಿದ್ದಂಗೆ ಓದುವ ಗೀಲು ಅಂಟ್ಕೊಳ್ಳುತ್ತೆ. ಹಾಗಾಗಿ ವಯಸ್ಸಾಗಬೇಕಷ್ಟೇ, ಅಂದರೆ ಜೀವನದ ಅನುಭವ ಆದಾಗೆ ಓದಿನ ಸುದ್ದಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ದಿನಮಾನಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇರುವ ಸಂದರ್ಭದಲ್ಲಿ ಪುಸ್ತಕಗಳನ್ನು ಓದುವವರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ. ಹೆಚ್ಚು ಪಕ್ಷ ಯುವಜನತೆಯಂತೂ ಎಲ್ಲ ವಾಟ್ಸಪ್ ಮತ್ತು ಫೇಸ್ಬುಕ್ನ ದಾಸರಾಗ್ಬಿಟ್ಟು ಪುಸ್ತಕ ಓದುವ ಸಂಸ್ಕೃತಿ ದಿನೇ ಕಡಿಮೆ ಆಗ್ತಿರೋದು ವಿಷಾದನೀಯ ಸಂಗತಿ ಅಂತ ನಾನು ಹೇಳಲು ಬಯಸ್ತೇನೆ. ಪುಸ್ತಕ ತೊಗೊಂಡು ಓದ್ತಿದ್ದಾರೆ. ನಾನು ಒಬ್ಬಳು ತೀರ್ಥಹಳ್ಳಿ ತಾಲೂಕಿನ ಶಿಕ್ಷಕಿ. ನಾನು ಅಷ್ಟೇ ಸಮ್ಮೇಳನದಲ್ಲಿ ಬಹಳಷ್ಟು ಪುಸ್ತಕ ತೊಗೊಂಡಿದ್ದೀನಿ. ನನಗೆ ಓದುವ ಆಸಕ್ತಿಯೂ ಇದೆ. ಜೊತೆಗೆ ನಾನೊಂದು ಕವನಗಳನ್ನು, ಕವಿತೆಗಳನ್ನು, ಲೇಖನಗಳನ್ನು ಬರೀತಿರ್ತೀನಿ. ಓದುವವರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಪುಸ್ತಕ ಕೊಳ್ಳೋರು ಇದ್ದಾರೆ, ತೊಂದರೆ ಇಲ್ಲ ಅಷ್ಟೇ. ಯಾಕಂದರೆ ಅದೇ ತಾಂತ್ರಿಕತೆ ಹೆಚ್ಚಾಗಿದೆ. ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಅದೇ ಹೆಚ್ಚಿನದಾಗಿ ಅದನ್ನೇ ಬಳಸ್ತಿದ್ದಾರೆ. ಹಾಗಾಗಿ ಓದುವವರ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಎಲ್ಲೋ ಒಂದು ಕಡೆ ಆಸಕ್ತಿಯಿಂದ ಉಳ್ಕೊಂಡಿದೆ ಅಂತ ಹೇಳ್ಬೋದು ಸರ್. ಬಟ್ ದುರದೃಷ್ಟವತ್ತ ಏನಪ್ಪ ಅಂತಂದರೆ, ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಬಹಳ ಕಠಿಣವಾಗಿದೆ. ಯಾಕಪ್ಪ ಅಂತಂದರೆ ಮಕ್ಕಳೆಲ್ಲ ಈಗ ಬಹಳಷ್ಟು ಮೊಬೈಲ್ ಹಾವಳಿಗಳಿಗೆ ತುತ್ತಾಗಿದ್ದಾರೆ. ಪಬ್ಜಿ ಗೇಮ್ಸ್ ಎಲ್ಲ ಕೂಡ ಇದು ಮಾಡ್ತಿದ್ದಾರೆ. ಆದರೆ ಆಗಿನ ಕಾಲದ ಜಾನಪದ ಸಾಹಿತ್ಯದ ಪ್ರಕಾರ ಪ್ರತಿಯೊಬ್ಬರು ಕೂಡ ಅಲ್ಲಿ ಅಜ್ಜಿ ಹಾಡಿದಂಥ ಹಾಡಾಗಿರ್ಬೋದು, ಜಾನಪದ ಕಲೆ, ಸಾಹಿತ್ಯ, ಕನ್ನಡ ಸಾಂಸ್ಕೃತಿಕ ಪ್ರತಿಯೊಂದನ್ನು ಕೂಡ ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಇಂದಿನ ಸಾಹಿತ್ಯ ಅಭಿಮಾನಿ ಎಲ್ಲರೂ ಕೂಡ ಭಾಗವಹಿಸಿ ಇಂದಿನ ಪ್ರಸ್ತುತ ಆ ಮಕ್ಕಳಿಗೆ ನಾವು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿದಾಗ ಮಾತ್ರ ನಾವು ಮಕ್ಕಳಿಗೆ ಪುಸ್ತಕವನ್ನು ಓದುವ ಹವ್ಯಾಸವನ್ನು ಬೆಳೆಸ್ಬೋದು. ಈಗ ಒಂದು ಮಗು ಯಾವುದೇ ನಾವು ಜಾತ್ರೆ ಅಥವಾ ಹಬ್ಬ ಹರಿದಿನಗಳಿಗೆ ಇಂಥ ಕಾರ್ಯಕ್ರಮಕ್ಕೆ ಹೋದಾಗ ಅದಕ್ಕೆ ಆಟಿಕೆಗಳನ್ನು ಕೊಡಿಸೋದಷ್ಟೇ ಅಲ್ಲ, ಅದಕ್ಕೆ ಒಂದು ಪುಸ್ತಕವನ್ನು ಕೊಡಿಸಿದಾಗ ಮಾತ್ರ ಆ ಪುಸ್ತಕ ಓದುವ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಬೋದು. ಶಿಕ್ಷಕನಾಗಿ ಕೂಡ ನಾವು ಎಲ್ಲ ಶಿಕ್ಷಕರಾಗಿರ್ಬೋದು ಹಾಗೂ ತಾಯಿಯರು ಪ್ರತಿಯೊಬ್ಬರು ಕೂಡ ಒಂದು ಜವಾಬ್ದಾರಿಯನ್ನು ಹೊತ್ತಾಗ ಮಾತ್ರ ಈ ಒಂದು ಸಂಪೂರ್ಣ ಒಂದು ಸಾಹಿತ್ಯವನ್ನು, ಮಕ್ಕಳ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಚುಟುಕು ಇರ್ಬೋದು, ಹಾಗೂ ನಮ್ಮ ಇಡೀ ರಾಷ್ಟ್ರ ಕವಿಗಳ ಸಂಪೂರ್ಣ ಒಂದು ಮಾಹಿತಿಯನ್ನು ಅವರಿಗೆ ನಾವು ತಿಳಿಸಿ ಹಾಕಿಕೊಟ್ಟಾಗ ಈ ಒಂದು ನಮ್ಮ ಕನ್ನಡವನ್ನು ನಾವು ಉಳಿಸಿ ಬೆಳೆಸ್ಬೋದು. ಶಿವಮೊಗ್ಗ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಪ್ರತಿನಿಧಿಯಾಗಿ ಭಾಗವಹಿಸಿದ್ದೆ. ಇಲ್ಲಿ ನೋಡಿದಾಗ ಈಗಾಗಲೇ ಪುಸ್ತಕಗಳನ್ನು ಓದುವಂತಹ ಸಾಹಿತ್ಯಾಸಕ್ತರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಈ ಮೊಬೈಲಿನ ಹಾವಳಿಯಿಂದಾಗಿ ಪುಸ್ತಕಗಳನ್ನು ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಕನ್ನಡ ಮನಸ್ಸುಗಳು, ಕನ್ನಡದ ಸಾಹಿತ್ಯಾಭಿಮಾನಿಗಳು ದಯವಿಟ್ಟು ಲೇಖಕರು ಬರೆದಿರುವಂತಹ, ಕವಿಗಳು ಬರೆದಿರುವಂಥ ಪುಸ್ತಕಗಳನ್ನು ಖರೀದಿ ಮಾಡಿ ನೀವು ಲೇಖಕರನ್ನು ಉತ್ತೇಜನಗೊಳಿಸಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಯಾಕೆಂತಂದರೆ ಸಾಕಷ್ಟು ಒಂದು ಪುಸ್ತಕವನ್ನು ಸಿದ್ಧತೆ ಮಾಡಲಿಕ್ಕೆ ಒಬ್ಬ ಲೇಖಕ, ಕವಿ ವರ್ಷಾನುಗಟ್ಟಲೆ ಕಷ್ಟಪಟ್ಟಿರ್ತಾನೆ. ಅವನ ಒಂದು ಬೆಂಬಲ ಕೊಡದೇ ಇದ್ದರೆ ಮುಂದೊಂದು ದಿನ ಕನ್ನಡ ಸಾಹಿತ್ಯ ಖಂಡಿತ ಮೂಲೆಗುಂಪಾಗುತ್ತೆ. ಆ ದೃಷ್ಟಿಯಿಂದ ಕನ್ನಡ ನೆಲದಲ್ಲಿ ಹುಟ್ಟಿರುವಂಥ ನಾವು ಕನ್ನಡಿಗರಾಗಿ
ಕನ್ನಡದ ಕವಿ ಲೇಖಕರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂದರೆ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬರೂ ಕೂಡ ಕನಿಷ್ಠ ಒಂದು ಪುಸ್ತಕವನ್ನಾದರೂ ಖರೀದಿಸಿ ನಮ್ಮ ಸಾಹಿತಿಗಳನ್ನು ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಂಖ್ಯೆ ಕಡಿಮೆ ಆಗ್ತಿದೆ. ಕಾರಣ ಅಂದರೆ ಈಗ ನಮ್ಮ ಮುಂದೆ ಇರೋದು ಮೊಬೈಲು, ಟಿ ವಿ, ಇವುಗಳು ಓದುಗರನ್ನು ಕಡಿಮೆ ಮಾಡ್ತಿದೆ. ಜನರಿಗೆ ಆಸಕ್ತಿ ಇಲ್ಲ ಮೇಯ್ನಾಗಿ. ಆಮೇಲೆ ಅವರಿಗೆ ಅವ್ರ ಮುಂದೆ ಮೊಬೈಲ್ ಇದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಈಗ ನಾನೇ ಉದಾಹರಣೆ, ನಾನು ಮೊದಲು ಪುಸ್ತಕ ಭಾಳಷ್ಟು ಓದ್ತಿದ್ದೆ. ಇವಾಗ ಓದೋ ಅವಧಿ ಕಡಿಮೆ ಆಗಿದೆ. ಕಡಿಮೆ ಅಂದರೆ ತುಂಬಾ ಕಡಿಮೆ ಆಗಿದೆ. ಪುಸ್ತಕ ತಗೊಂಡು ಹೋಗೋದೇನೋ ಸರಿ, ಆದರೆ ಓದ್ತಾ ಇಲ್ಲ ನಾವು. ಪುಸ್ತಕ ಓದೋರು ಕಡಿಮೆ ಆಗಿದ್ದಾರೆ. ಈಗ ಕಂಪ್ಯೂಟ್ರು ವಿತ್ತು ಫೋನ್ ಹಿಡ್ಕೊಂಡಿದೆ ಮಾಡಿದ್ರೆ ಈಗ ಇದು ರಾಜಕೀಯಕ್ಕೆ ಆಗಿಬಿಟ್ಟಿದೆ. ಸಾಹಿತ್ಯ ಸಮ್ಮೇಳನ ಪ್ರಚಾರ ಇಲ್ಲ, ಪ್ರಚಾರ ಅವಕ್ಕೂ ಇದು ಒಂಥರ ರಾಜಕೀಯಕ್ಕಾಗಿ ಒಂಥರ ಬಿಸ್ನೆಸ್ಸಿಗೆ ನಿಂತು ಬಿಟ್ಟಿದೆ. ಇದು ಬಿಸ್ನೆಸ್ಸು. ಈಗ ನಮಗೆಲ್ಲ ಫ್ರೀ ಕೊಡಬೇಕು. ಬುಕ್ ಸ್ಟಾಲು ಎಲ್ಲ ಬಾಡಿಗೆ ಇಸ್ಕೊಂಡಿದ್ದಾರೆ, ಎಲ್ಲರಿಗೆ ಬಾಡಿಗೆ ಇಸ್ಕೊಂಡಿದ್ದಾರೆ. ನಾವು ಎಲ್ಲಿ ಬಾಡಿಗೆ ಅಂತ ಇದು ಮಾಡಿಲ್ಲ, ಬಾಡಿಗೆ ಅಂತ ಇಸ್ಕೊಂಡ್ತಾರೆ ಬಿಸ್ನೆಸ್ ನಿಂತು. ಬುಕ್ ಓದೋರು ಇಲ್ಲ. ನಾವು ನಿನ್ನೆಯಿಂದ ಇವತ್ತಿನಿಂದ ಒಂದು 2,000 ರೂಪಾಯಿ ವ್ಯಾಪಾರ ಮಾಡಿಲ್ಲ. ಬುಕ್ಕಿಂದು ಹವ್ಯಾಸ ಇಲ್ಲ. ಅದರೊಳಗೆ ನಾವು ಬಾಡಿಗೆ 1,500 ರೂಪಾಯಿ ಬಾಡಿಗೆ ಕೊಟ್ಟಿದ್ದೇವೆ. ಪುಸ್ತಕ ಓದೋರ ಸಂಖ್ಯೆ ಮೊಬೈಲ್ ಕಾರಣ ತಂದೆ ತಾಯಿ ಕೊಡಿಸ್ತಾರೆ ಅಂದ್ರೆ ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಮಾಡ್ತಾಯಿಲ್ಲ. ತಂದೆ ತಾಯಿದು ತಪ್ಪಲ್ಲ, ಮಕ್ಕಳು ಕೊಡಿಸ್ತಾರೆ ಅಂದ್ರೆ ತಂದೆ ತಾಯಿ ಕೊಡಿಸಂಗಿಲ್ಲ. ಎರಡೂ ಇದೆ ಇದಕ್ಕೆ. ತಂದೆ ತಾಯಿದು ಸಮಸ್ಯೆ ಇದೆ, ಮಕ್ಕಳು ಓದ್ತಾನೆ ಇದನ್ನು ಮಾಡ್ತಾಯಿಲ್ಲ. ಓದೋದು ಒಟ್ಟು ಬಿಟ್ಟಿದ್ದಾರೆ. ಬುಕ್ ನಾವು ಎಲ್ಲಿಟ್ಟಿದ್ರು ಹಂಗೆ ತೊಗೊಂಡು ಹೋಗಲ್ಲ. ಬುಕ್ಸು ಹಂಗೆ ತೊಗೊಂಡು ಹೋಗಂದ್ರೆ ಫ್ರೀಯಾಗಿ ಕೊಡ್ತಂದ್ರೆ ತೊಗೊಂಡು ಆ ಟೈಪು ಬುಕ್ಕಿನ ವ್ಯವಸ್ಥೆ ಇದೆ. ಇದು ಇನ್ನೂ ಬೆಳಕಿ ಬರ್ಬೇಕಂದ್ರೆ ಇನ್ನೂ ಭಾಳ ಕನ್ನಡದ ಬಗ್ಗೆ ಜಾಗೃತಿ ಆಗೋಲ್ದು ಅಂತ ಅನಿಸುತ್ತೆ ನನಗೆ. ಬೇರೆಯವರು ಕಂಪ್ಯೂಟ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮನೆಯಲ್ಲಿ ಗೃಹಿಣಿಯರಿಗೆ ಫ್ರೀಯಾಗಿ ಅಡುಗೆ ಮಾಡ್ತಾ ತರಕಾರಿ ಹಚ್ಕೊಳ್ತಾ ಮೊಬೈಲಲ್ಲೇ ಏನು ರಾಮಾಯಣ ಮಹಾಭಾರತ ಯೂಟ್ಯೂಬಲ್ಲಿ ಬೇರೆ ನಾಲೆಡ್ಜು ಎಲ್ಲ ಸಿಗ್ತಾ ಇದೆ. ಹಾಗಾಗಿ ಪುಸ್ತಕಗಳನ್ನು ಓದೋಕ್ಕೆ ನಮಗೆ ಸಮಯನೂ ಇಲ್ಲ, ಟಿ ವಿ ಹಾಕೋಕ್ಕೂ ಸಮಯ ಇಲ್ಲ. ಹಿಂದಿನಿಂದ ಒಂದು ಪೋಸ್ಟಲ್ಲಿ ಇದ್ದವರು, ನಮ್ಮ ಮನೆಯವರು ಲೆಕ್ಚರರ್ ಆಗಿದ್ದರು, ಅವರಿಗೆ ಕಂಪಲ್ಸರಿ ಓದಬೇಕಾಗ್ತಿತ್ತು, ಓದ್ತಾಯಿದ್ರು. ಆಮೇಲೆ ಏನೇ ಸಭೆ ಸಮಾರಂಭ ಮಾಡಿದ್ರು ಮಾತಾಡ್ಲಿಕ್ಕೆ ಒಬ್ರು ಗೆಸ್ಟ್ ಬೇಕು, ನೀವು ಇಂಥ ವಿಷಯದ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಇವ್ರು ಬರಲ್ಲ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆ ಫಂಕ್ಷನಿಗೆ ಹೋಗೋಕ್ಕೆ ಅದಕ್ಕೆ ಮಾತಾಡಬೇಕಾದ್ರೆ ತುಂಬ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಅದರಿಂದ ವಿಷಯ ಕಲೆಕ್ಟ್ ಮಾಡಿಕೊಂಡು ಮಾತಾಡ್ತಾಯಿದ್ರು. ಆ ಥರ ಸಂದರ್ಭ ಬಂದವರು ಮಾತಾಡ್ತಾರಷ್ಟೇ ಬಿಟ್ಟರೆ ಗೃಹಿಣಿಯರೆಲ್ಲ ಮಾತಾಡಲ್ಲ. ಈಗಿನ ಲೇಡೀಸು ಹೆಣ್ಮಕ್ಳೆಲ್ಲ ಸ್ವಂತ ದುಡಿಮೆ ಮಾಡ್ತಾಯಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ. ಆ ಫೀಲ್ಡಿಗೆ ಸಂಬಂಧಪಟ್ಟಂಗೆ ಅವ್ರು ಕೆಲಸ ಮಾಡಿ ಸಂಬಳ ತೊಗೊಂಡು ಆರಾಮಾಗಿದ್ದಾರೆ. ಓದ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದಿನ ಕತೆ ಕಾದಂಬರಿ ಎಲ್ಲ ಈಗ ನಮಗೆ ಮೆಲೋ ಡ್ರಾಮಾ ಅನಿಸುತ್ತೆ. ಅವಾಗ ನಮಗಷ್ಟು ಮೆಚುರಿಟಿ ಇರಲಿಲ್ಲ. ಸಿನಿಮಾ ನೋಡಿದಾಗ ಅದರಲ್ಲಿ ಕಾಮಿಡಿ ಆದರೆ ಅದನ್ನು ಕಾಮಿಡಿ ಎಂಡ್ ಆದರೆ ಖುಷಿ ಪಡ್ತಾ ಇದ್ವಿ. ಈಗ ಜೀವನನೇ ನಿಜ ಜೀವನ ನಾವು ನೋಡ್ತಾ ಇರೋದ್ರಿಂದ ಆ ಥರದ್ದೆಲ್ಲ ಮೆಲೋ ಡ್ರಾಮಾ ಅಂತ ಮನಸ್ಸಿಗೆ ಬಂದಿರೋದ್ರಿಂದ ಅದು ನಮಗೆ ಖುಷಿನೂ ಕೊಡಲ್ಲ. ಅದನ್ನು ನೋಡೋದು ಟೈಮು ವೇಸ್ಟು ಅಂತ ಅನಿಸುತ್ತೆ. ಮೊಬೈಲ್ ಹಾಕ್ಕೊಳ್ಳೋದು, ಮಲ್ಕೊಳ್ಳೋದು, ರಾಮಾಯಣ ಮಹಾಭಾರತ ನಮಗೆ ಬೇಕಾಗಿದ್ದ ಎಲ್ಲ ವಿಷಯಗಳು ಅಲ್ಲಿ ಸಿಗುತ್ತೆ. ಎಲ್ಲ ಆ್ಯಕ್ಟ್ರೆಸ್ ಬಗ್ಗೆನೂ ಸಿಗುತ್ತೆ, ಅಡುಗೆ ಬಗ್ಗೆನೂ ಸಿಗುತ್ತೆ, ಎಲ್ಲ ನಾಲೆಡ್ಜಸ್ಸು ಫ್ರೀಯಾಗಿ ಸಿಕ್ಕುತ್ತೆ. ಕೆಲಸ ಮಾಡ್ಕೋತಾನೆ ನಾವು ಅದನ್ನು ಮಾಡ್ಕೋತಾ ಇದ್ದೀವಲ್ಲ, ಹಾಗಾಗಿ ನಾವು ಓದ್ತಾ ಇಲ್ಲ. ಬುಕ್ಸ್ಗಳು ಓದ್ತೀವಿ ಅಲ್ಪ ಸ್ವಲ್ಪ, ಮತ್ತು ತುಂಬ ಓದೋಷ್ಟು ನೆಸೆಸಿಟಿ ಬಿದ್ದರೆ ಅದರಿಂದ ಇನ್ಕಮ್ ಇದ್ದರೆ ಮಾತ್ರ ಮಾಡ್ತೀವಿ ಅಷ್ಟೇ. ಅವರಿಗೆಲ್ಲ ಸಂಬಳ ಬರ್ತಾಯಿತ್ತು, ಓದಲೇಬೇಕಾಗಿತ್ತು. ಅವ್ರು ಏನಾದರೂ ಮಾತಾಡಿದ್ರೆ ಅದು ಪೇಪರಲ್ಲಿ ಕಾಮೆಂಟ್ಸ್ ಬರ್ತಾಯಿತ್ತು. ಅದಕ್ಕೆ ಹೆದರ್ಕೊಂಡು ಅವರು ತುಂಬ ಬೆಳಗ್ಗೆ ಸಂಜೆ ತುಂಬ ಪ್ರೆಸರು, ಏನು ಕೆಲಸ ಹೇಳಿದ್ರು ಅವ್ರು ಮಾಡ್ತಾಯಿಲ್ಲ. ನನಗೆ ಭಾಷಣ ಮುಗಿಬೇಕು, ಆಮೇಲೆ ಏನಾದರೂ ಮಾಡ್ತೀನಿ ಅಂತ ಇದ್ರು. ಆ ಥರ ಒತ್ತಡ ಇದ್ದರೆ ಮಾತ್ರ ಬರೀತಾರೆ, ಓದ್ತಾರೆ. ಆಮೇಲೆ ಕೆಲವರಿಗೆ ಅದ್ರ ಇಂಟ್ರೆಸ್ಟ್ ಅದಾಗೆ ಬರಬೇಕು. ನನ್ನ ಮಗ ಸಣ್ಣ ಮಗ ಸಾಫ್ಟ್ವೇರ್ ಇಂಜಿನಿಯರು, ಬಟ್ ಅವನು ಕಾದಂಬರಿ ಬರೆದಿದ್ದಾನೆ. ಅದು ಅವು ಯಾವಾಗ ಬರ್ದ ಏನೋ ಗೊತ್ತಿಲ್ಲ, ಅವನಿಗೆ ಅಷ್ಟು ಇಂಟ್ರೆಸ್ಟ್ ಇದೆ. ಆಮೇಲೆ ಓದ್ತಾಯಿದ್ರು, ಸ್ವಲ್ಪ ತೇಜಸ್ವಿನೆಲ್ಲ ಓದ್ತಾಯಿದ್ರು ನನ್ನ ಮಕ್ಕಳಿಬ್ಬರೂ. ತಂದೆನೂ ಕನ್ನಡ ಲೆಕ್ಚರರ್ ಆಗಿದ್ರಲ್ಲ, ಆ ಥರದ ಮನೇಲಿ ವಾತಾವರಣ ಇದ್ದರೆ ಸ್ವಲ್ಪ ಓದ್ತಾರೆ. ಇತ್ತೀಚೆಗೆ ಜಮೀನು ಈ ಥರದ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಿದ್ದಾರೆ ನಮ್ಮ ಹಳ್ಳಿ ಕಡೆ. ಮುಂದೆ ತುಂಬ ಒಳ್ಳೆಯದು ಅದರಿಂದ ಅಂತ ಅಲ್ಲೇ ಅವ್ರಿಗೆ ನಾಲೆಡ್ಜ್ ಸಿಗ್ತಾ ಇದೆ. ವರ್ಕರ್ಸ್ ಹತ್ರ ಅವ್ರ ಜೀವನ ಎಲ್ಲ ನೋಡ್ತಾರೆ. ಆಮೇಲೆ ಬುಕ್ಸ್ಗಳು ಸಿಗೋದಿಲ್ಲ ಅವರಿಗೆ, ಓದೋಷ್ಟು ಟೈಮು ಇರೋದಿಲ್ಲ. ಹಾಗಾಗಿ ಯಾರು ಹೆಚ್ಚಿಗೆ ಓದ್ತಾ ಇಲ್ಲ. ಕನ್ನಡ ಅಂತ ಹೇಳ್ತಾರೆ, ಬಟ್ ಕನ್ನಡದಲ್ಲಿ ಓದೋರಿಗೂ ಜಾಬು ಸಿಗ್ತಾ ಇಲ್ಲ. ಇವನ್ ನನ್ನ ಮೊಮ್ಮಗಳಿಗೆ ಇಂಗ್ಲೀಷು ಸ್ಕೂಲಲ್ಲೇ ಓದಿಸಿದ್ದಾರೆ. ಅವರು ಸ್ಕೂಲ್ ಡೇ ಮಾಡಿದ್ರು, ಹೋಗಿದ್ದೆ ಫುಲ್ಲು ಇಂಗ್ಲೀಷ್ ಮಯ, ಕನ್ನಡ ಅನ್ನೋದೇ ಇಲ್ಲ. 2ನೇ ಕ್ಲಾಸ್ ಮಗಳು ಅವಳು, ಕನ್ನಡ ಅನ್ನೋದೇ ಅಲ್ಲಿಲ್ಲ. ಇಂಗ್ಲೀಷಲ್ಲೂ ಏನೋ ಒಂದು ಮೊನ್ನೆ ವಿಜ್ಞಾನದ ಮಾಡಿದ್ಲಂತೆ, ನೀನು ಇಂಟ್ರ್ಯೂ ಮಾಡು ಅಂದರೆ ಇಂಗ್ಲೀಷಲ್ಲೇ ಮಾತಾಡ್ಬೇಕಂತ, ಇಂಗ್ಲೀಷಲ್ಲೇ ಮಾತಾಡಲಂತೆ. ನಮ್ಮ ಸೊಸೆ ಕಳಿಸಿದ್ಲು ನನಗೆ. ಆಮೇಲೆ ಅವ್ರು ಕನ್ನಡ ಅವಳಿಗೆ ನನಗಿಂತ ಅವಳೇ ಚೆನ್ನಾಗಿ ಬಂದ್ಯಾ ಪಾಪ ಸ್ಕೂಲ್, ಆಲ್ರೆಡಿ ಬಂದಾಯಿತು ಅಂತಾಳೆ. ಹೀಗೆ ಎಲ್ಲ ಇಂಗ್ಲೀಷ್ ವರ್ಡ್ಸೇ ಮಿಕ್ಸ್ ಮಾಡಿ ಮಾತಾಡ್ತಾರೆ. ನಮ್ಮ ಮನೆಯವ್ರು ಹೇಳ್ತಾರೆ ಅವಳು ಕನ್ನಡ ಮಾತಾಡ್ಲಿಕ್ಕೆ, ಅವಳು ಇರೋ ವಾತಾವರಣನೇ ಆಗಿದೆ, ಅವ್ರ ಸ್ಕೂಲ್ ವಾತಾವರಣ ಆಗಿದೆ. ಅವಳು ಪಕ್ಕದಲ್ಲಿ ಒಬ್ಬಳು ಕೇರಳ ಹುಡುಗಿ ಇದ್ದಾಳೆ, ಅವಳು ಇಂಗ್ಲೀಷೇ ಮಾತಾಡ್ತಾಳೆ. ಇವ್ರು ಕನ್ನಡದಲ್ಲಿ ಏನು ಮಾತಾಡಿದ್ರು ಅವಳಿಗೆ ಅರ್ಥ ಆಗಲ್ಲ. ಅವಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ,
ಆಮೇಲೆ ಇವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ವಾತಾವರಣ ಕೂಡ ಹಾಗೇ ಇದೆ. ಯಾವುದೇ ಕನ್ನಡನಾಗಲಿ ಬೆಳೆಸಬೇಕು, ಉಳಿಸ್ಬೇಕು, ಎಲ್ಲ ಮಾಡಬೇಕು, ಹೌದು. ಆದರೆ ಅದರಿಂದ ಏನು ಅವ್ರ ರಿಟರ್ನ್ಸ್ ಇರಬೇಕು, ಜೀವನ ಮಾಡೋ ಹಾಗಿರಬೇಕು ಅಂಥದಕ್ಕೆ ಒತ್ತು ಕೊಡ್ತಾರೆ ಅಷ್ಟೇ ಅಂತ ಹೇಳ್ಬೋದು. ಹಿಂದೆ ತುಂಬ ಓದ್ತಾ ಇದ್ವಿ. ನಮ್ಮ ಕಾಲದಲ್ಲೆಲ್ಲ ಲೈಬ್ರರಿಗೆ ಹೋಗೋದಂದರೆ ಒಂದು ಖುಷಿ ಇರ್ತಿತ್ತು. ಕಾಲೇಜ್ ಲೈಬ್ರರಿ ಮುಗಿಸ್ಬಿಟ್ಟು ನಾವು ಸೆಂಟ್ರಲ್ ಲೈಬ್ರರಿಗೆಲ್ಲ ಹೋಗ್ತಿದ್ವು. ಒಂದು ಕಾಲದಲ್ಲಿ ಎಲ್ಲ ಖುಷಿಯಾಗಿ ಓದ್ಕೊಂಡಿದ್ರು. ಆಮೇಲೆ ಮೊಬೈಲ್ ಪ್ರಪಂಚ ಬಂದಮೇಲೆ ಮಕ್ಕಳು ಓದೋದು ಬಿಟ್ಟರು. ಇಂಗ್ಲೀಷ್ ಮೀಡಿಯಮು, ಇಂಗ್ಲೀಷಲ್ಲಿ ಓದಬೇಕು, ನನ್ನ ಮಕ್ಕಳು ಇಂಜಿನಿಯರ್ ಆಗಬೇಕು ಅನ್ನೋ ಇದರಲ್ಲಿ ಮಕ್ಕಳನ್ನು ಓದಿಸೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ರು. ಬರೀ ಇಂಗ್ಲೀಷು ಅಂದ್ರೆ ಬಿಟ್ಟರು ಬುಕ್ಕಲ್ಲ. ನಾವೆಲ್ಲ ಮಕ್ಕಳಿಗೆ ಆದಷ್ಟು ನಮ್ಮನೆಯವರು ಕನ್ನಡ ಲೆಕ್ಚರು BM ಜಯಶೀಲ ಅಂತ ಹೇಳ್ಬಿಟ್ಟು ಅವ್ರು ಕಂಪಲ್ಸರಿ ನನಗೆ ಇವತ್ತು ನಾನು ನಮ್ಮ ಗಂಡ ಎಷ್ಟೇ ಕೆಲಸ ಇರಲಿ 1 ಗಂಟೆ ಓದ್ತೀವಿ ಮನೇಲಿ ಕನ್ನಡ ಅಂತ, ಯಾವುದೋ ಬುಕ್ಸೋ ಪೇಪರು ಯಾವುದಾದ್ರು ಒಂದು. ಆಮೇಲೆ ಮತ್ತೆ ಬರ್ತಾ ಇದೆ ಯೂಟ್ಯೂಬ್ ಅದು ಇದು ಮಾಡಿ ನಾವು ಕವನ ಬರಿಬೇಕು. ಈಗ ಇಲ್ಲೇ ನೋಡಿದ್ರಿ, ನಿನ್ನೆ ಒಂದು 20 ಜನ ಕನ್ನಡ ಕವನ ಕವಿತೆ ಎಲ್ಲ ಬರಿತಾ ಇದ್ದಾರೆ. ಈಗ ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಕನ್ನಡ ಓದಬೇಕು, ಬುಕ್ ಕೊಂಡಬೇಕು. ಈಗ ನನ್ನ ಅಕ್ಕನ ಮಗಳು ಬಿಸ್ಮಿಲಾನಿ ಗೋವಾದಲ್ಲಿದ್ದಾಳೆ. ಈಗೊಂದು ಹಿಂದಿನ ಇದರಲ್ಲಿ ಗೋವಾ ಮೂಡ್ ಅನ್ನೋದೊಂದು ಸುಧಾದಲ್ಲಿ ಕನ್ನಡದ ತುಂಬ ಚೆಂದ ಒಂದು ಆರ್ಟಿಕಲ್ ಕೊಟ್ಟಿದ್ದಾಳೆ, ಅಲ್ಲಿ ಕಲೆ ಸಂಸ್ಕೃತಿ ಬಗ್ಗೆ. ಹಾಗೆ ಈಗಿನ ಮಕ್ಕಳಿಗೆ ಮತ್ತೆ ಕನ್ನಡ ಬರ್ತಾ ಇದೆ. ಅದು ಕ್ಲೀನ್ ಪ್ರೊನೌನ್ಸಿಯೇಷನ್ ಇಲ್ದಿದ್ರು ಸ್ವಲ್ಪ ಕನ್ನಡ ಓದಿ ಏನೋ ಕವನ ಕತೆ ಬರಿಬೇಕು, ನಾವು ಬುಕ್ ಬರಿಬೇಕು ಅನ್ನೋದು ಸ್ವಲ್ಪ ಇತ್ತೀಚೆಗೆ ಒಂದು 2-3 ಬ್ಯಾಕ್ಸಿಂದ ಬರ್ತಾ ಇದೆ. ಈಗ ಒಂದು 5 ವರ್ಷದ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆ ಇಷ್ಟೊಂದು ಜನ ಬರ್ತಿರ್ಲಿಲ್ಲ. ಈಗ 2 ಇಯರ್ಸಿಂದ ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನಕ್ಕೆ, ಜಿಲ್ಲಾ ಸಮ್ಮೇಳನಕ್ಕೆ, ರಾಜ್ಯ ಸಮ್ಮೇಳನಕ್ಕೆ ಸೇರಿದಷ್ಟು ಜನ ಸೇರ್ತಾ ಇದ್ದಾರೆ. ನಂಗೆ ಈಗ ಸ್ವಲ್ಪ